ಇವತ್ತು ಒಂದು ಗುಡ್ಡದಿಂದ ಹೋಗುವ, ಕಾಡಿನಿಂದಾಗಿ ಹೋಗುವ ಒಂದು ಕಡೆ ಹೋಗ್ಲಿಕ್ಕಿತ್ತು. ಹಾಗೆ ಹೇಗೂ ಹೋಗ್ತೇವಲ್ಲ, ಹಾಗೆ ಬ್ಲಾಗ್ ಸ್ವಲ್ಪ ಮಾಡುವ ಅಂತೇಳಿ ನಿಮಗೆ ಕೂಡ ಸ್ವಲ್ಪ ತೋರಿಸುವ ಅಂತ ಹೇಳಿ ಹೋಗುವ. ನೋಡಿ ಮಳೆ ಬಂದರೆ ಕೂಡ ಇಟ್ಕೊಂಡಿದ್ದೇನೆ, ಮೋಡ ಸ್ವಲ್ಪ ಉಂಟು. ಸಂಪಿಗೆ ಇಲ್ಲಿ ಇಲ್ಲಿ ಅಲ್ಲಿ ನೋಡಿ ಸಂಪಿಗೆ. ನೋಡಿದ್ದು ಸಂಪಿಗೆ, ಪರಿಮಳದ ಸಂಪಿಗೆ. ನಿಮಗೆ ಒಂದು ಹಳೆಯ ಕಾಲದ ಗೇಟ್ ತೋರಿಸ್ತೇನೆ. ಅವತ್ತು ತೋರಿಸಿದ್ದೇನೆ, ಈಗ ಹೆಚ್ಚಾಗಿ ಅಂತ ಹೌದು ನೋಡಿ ಮಂಡೆ ಖರ್ಚು ಮಾಡಿದ್ದಾರೆ. ಗಿಡ್ಡ ಆಗಿದೆ, ಅದಕ್ಕೆ ಕೋಲಿಟ್ಟಿದ್ದಾರೆ. ಅಲ್ಲ, ಗುಹೆ ಒಳಗೆ ಹೋದೆ ಕಾಣುವುದಿಲ್ಲ, ಕಾಡಿನ ಮಧ್ಯದಲ್ಲಿ ಆಚೆ ಈಚೆ ನಡ್ಕೊಂಡು ಹೋಗುದು. ಇಲ್ಲೆಲ್ಲ ರಾತ್ರಿ ಎಲ್ಲ ಬರಬೇಕು. ನಾವಿಲ್ಲಿಗೆ ಹೋಗುದು ಜೋರು ಮಳೆ ಬರಲಿಕ್ಕೆ. ಈಗ ನಡ್ಕೊಂಡು ಹೋಗ್ತಿದ್ದೇವಲ್ಲ, ನಾವು ಮಾತ್ರ ಅಲ್ಲ, ನಮ್ಮ ಒಟ್ಟಿಗೆ ಜನ ಕೂಡ ಇದ್ದಾರೆ. ಇದುವೇ ನೋಡಿ, ನಾನು ಆಚೆ ಮಾಡ್ತಿದ್ದಾರೆ, ಅವರು ಕೂಡ ಮಾಡ್ತಿದ್ದಾರೆ. ಸೊಳ್ಳೆ, ಎಷ್ಟು ಸೊಳ್ಳೆ ಗೊತ್ತುಂಟು. ಮಳೆ ಅಲ್ಲ, ಮಳೆ ಬರುವಾಗ ಸೊಳ್ಳೆ ಜಾಸ್ತಿ ಬರೋದು. ಈ ನೋಡಿ ಹಾರೋದು ನಿಮಗೆ ಕಾಣ್ತದೆ ಗೊತ್ತಿಲ್ಲ, ಆರಾಮದಲ್ಲಿ ಹೋಗಿ ಗೊತ್ತಿಲ್ಲ. ಹೌದು, ಮಳೆ ಬರುವಾಗ ಸೊಳ್ಳೆಗಳ ಕಾಟ. ನೋಡಿ 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 ಇಲ್ಲಿ ನೋಡಿ ನೋಡಿ ನೋಡಿ, ಇಲ್ಲಿ ಒಂದು ತೋಟ, ರೋಡ್ ಸೈಡಲ್ಲಿ ತೋಟ, ಒಂದು ಗುಡ್ಡದಲ್ಲಿ ತೋಟ. ಗುಡ್ಡವನ್ನು ಒಂದು ಮಾಡಿರ್ತಿದೆ, ಗುಡ್ಡ ತೆಗೆದಿತ್ತು, ಅದು ಕೊಟ್ಟಿದ್ದಾರೆ. ಇಲ್ಲಿ ಹಾಂ, ಜಾಸ್ತಿ ಪುನರ್ಪುಳಿ ಆ ಮರದಲ್ಲಿ. ಎಷ್ಟು ಚಂದ ನೇಚರ್ ನೋಡಿ, ಇಲ್ಲಿ ಭಾರಿ ಚಂದ ನೋಡಲಿಕ್ಕೆ. ಸೂರ್ಯ ಇಲ್ಲಿ, ನೇಚರ್ ಇಲ್ಲಿ, ಇಲ್ಲಿ ಹಾಂ ಪುನರ್ಪುಳಿ ನೋಡಿ, ಇಲ್ಲಿ ಪುನರ್ಪುಳಿ ನೋಡಿ. ಪುನರ್ಪುಳಿದು ಸಿಪ್ಪೆಲ್ಲ ಬಿದ್ದಿದೆ ನೋಡಿ, ಬಿದ್ದಿದೆ ಅಂತ ಅದು ತಿಂದು ಹಾಕಿದ ಅಂತ. ಹೌದು, ತುಂಬ ಬಿದ್ದಿದೆ. ಇಲ್ಲಣ್ಣ ರೋಡ್ ಸೈಡ್, ನಮ್ಮದಲ್ಲ, ನಾವು ತೆಗಿತೇವೆ. ರೋಡ್ ಸೈಡ್ ಅಲ್ಲಿ ನೋಡಿದ್ದು ನೋಡಿ ಮರ, ಮನೆ ಇದ್ದು ಬೇರೆಯವರ ಮನೆಯದ್ದು ರೋಡ್ ಸೈಡ್. ಇದು ಸತ್ತಿದೆ ಅಂತ, ತೆಂಗಿನ ಮರ ಸತ್ತಿದೆ. ನಮ್ದು ಕೂಡ ಹಾಗೇ ಸತ್ತಿದೆ. ಅದು ಕೂರ ಬಿದ್ದು ಸಿಡಿಲು ಬಿದ್ದರೆ ಕೂಡ ಸಾಯ್ತದೆ. ಸಿಡಿಲು ಬಿದ್ರೆ ಅಲ್ಲ, ಕೂರ ಎಂದು ಬರ್ತದೆ, ಡುಯ್ ಅಂತ ರಾತ್ರಿ ಕರೆಂಟಿನ ಕೂರ, ಅದು ಡುಯ್ ಸೌಂಡ್ ಸೌಂಡ್ ಮಾಡಿ ಒಂದು ಬರ್ತದೆ ರಾತ್ರಿ. ತಪ್ಪಿದು ಅದು ಕೂತು ಸಾಯ್ತದೆ ನೋಡಿ. ತೆಂಗಿನ ಮರ, ಎಷ್ಟು ಚಂದದ ತೆಂಗಿನ ಮರ. ಹೌದಂತ, ಎಷ್ಟು ಚಂದದ್ದು ಸತ್ತದು. ಇಲ್ಲಿ ನೋಡಿ ಹಲಸಿನಕಾಯಿ, ನಮ್ಮದಲ್ಲ, ರೋಡ್ ಸೈಡ್ ಇದ್ದು ನೋಡಿ. ಇದು ಕೂಡ ಎಷ್ಟು ಉಂಟು, ಅಲ್ಲಿ ಮೇಲೆ ನೋಡಿ ತುಂಬ ಉಂಟು ಹಲಸಿನಕಾಯಿ. ನೋಡಿ ಹಲಸಿನಕಾಯಿ ಉಂಟು, ದೊಡ್ಡದಾಗಲ್ಲ, ಎಷ್ಟೇ ದೊಡ್ಡದಾಗಲ್ಲ. ಎಂತ ಹಲಸಿನಕಾಯಿ? ಮುಂಡ ಬೆಳಕಾಯಿ, ರೌಂಡ್ ಶೇಪಲ್ಲೆಲ್ಲ. ಅಷ್ಟೇ ದೊಡ್ಡ, ಜಾಸ್ತಿ ದೊಡ್ಡದಾಗುದಿಲ್ಲ ನೋಡಿ. ನಾವು ಹೋಗಿ ಬಂದದಷ್ಟೇ. ನಮ್ಮ ಬೆಕ್ಕುಗಳಿಗುಂಟಲ್ಲ, ಒಂದಕ್ಕೆ ಬಿಲ್ಲ, ಒಂದು ಕಪ್ಪಿನ ಬೆಕ್ಕು ಉಂಟಲ್ಲ, ಅದಕ್ಕೆ ಶೀತ ಸ್ಟಾರ್ಟ್ ಆದದ್ದು. ಎಲ್ಲರಿಗೆ ಸ್ಪ್ರೆಡ್, ಶೀತ ಜ್ವರ ಅಕ್ಷಿ ತೆಗಿತಾನೇ ಇರುದು. ನಾವು ಇದು ಪ್ರೈವೇಟ್ ಡಾಕ್ಟರ್ ಹತ್ರ ಹೋಗಿ ತಂದಿದ್ದೇವೆ ಮದ್ದು, ಕಡಿಮೆ ಆಗಲಿಲ್ಲ. ಸ್ವಲ್ಪ ಕಡಿಮೆ ಆಗಿದೆ, ಸರಿ ಕಡಿಮೆ ಆಗಲಿಲ್ಲ. ಎಂತ ಮಾಡೋದು ಗೊತ್ತಾಗೋದಿಲ್ಲ. ಬೆಕ್ಕುಗಳಿಗೆಲ್ಲ ಉಂಟಲ್ಲ ಎಂತ ಶೀತ, ಎಲ್ಲ ಅಕ್ಷಿ ತೆಗಿತಾ ಉಂಟು. ನನಗೆ ಅದು ಎಂತ ಮಾಡೋದು ಗೊತ್ತಾಗೋದಿಲ್ಲ. ಅದಕ್ಕೆ ಮದ್ದು ತಂದು ಕೊಟ್ಟಾಗಿದೆ, ಒಂದು 2-3 ಸಲ ಆಯಿತು ಡಾಕ್ಟರ್ ಹತ್ರ ಹೋಗೋದು. ಅವರು ವಾಪಸ್ ಕೊಟ್ಟದ್ದು ಸಹ ಸರಿ ನಿಲ್ತಾ ಇಲ್ಲ. ಯಾರಿಗಾದ್ರೂ ಗೊತ್ತುಂಟ ಎಂತ ಮಾಡೋದು ಅಂತ? ನೋಡಿ ಅಕ್ಷಿ ಮಾಡ್ತಾ ಉಂಟು, ತೋರಿಸ್ತೇನೆ ನಿಮಗೆ ನೋಡಿ. ಹಾಗೆ ಮಾಡೋದು, ಅಕ್ಷಿ ತೆಗೆಯುದ, ಅದಕ್ಕೆ ಮೂಗು ಕಟ್ಟುದ, ಎಲ್ಲ ಬೆಕ್ಕುಗಳು ಒಂದಕ್ಕೆ ಸ್ಟಾರ್ಟ್ ಆದದ್ದು. ಹಾಗೆ ಮಾಡ್ತಾ ಮಾಡ್ತಾ ಬಾಯಲ್ಲಿ ಉಸಿರಾಟ ಆಡೋದು. ಮತ್ತೆ ಇಷ್ಟು ಚಿಕ್ಕ ಮರಿಗಳಿಗೆ ನೋಡಿ. ನಾವು ಈಗ ಡಾಕ್ಟರ್ ಜ್ವರದ್ದು ಮತ್ತೆ ಇದು ಸಿಂಬಳ ಆಗುದಕ್ಕೆ ಮದ್ದು ಕೊಟ್ಟಿದ್ದಾರೆ. ಎಂತ ಮಾಡುದು? ಮೊದಲಿನ ಬೆಕ್ಕುಗಳಿಗೆ ಯಾವುದು ಸಹ ಆಗಿರ್ಲಿಲ್ಲ. ನಮ್ಮ ಮನೆಯಲ್ಲಿ ಮೊದಲಿತ್ತಲ್ಲ, ಇದು ವ್ಲಾಗ್ ಎಲ್ಲ ಮಾಡೋ ಮೊದಲು ತುಂಬ ಇತ್ತು. ಈಗೀಗ ಸ್ಟಾರ್ಟ್ ಆದಂತೆ ಎಂತ ಜ್ವರ ಅಂತೆ, ಶೀತ ಅಂತೆ, ಎಂತೆಲ್ಲ ಸ್ಟಾರ್ಟ್ ಆಗ್ತದೆ ಈಗೀಗ ಬೆಕ್ಕುಗಳಿಗೆ. ಯಾಕೆ ಹಾಗೆ ಅಂತ ಗೊತ್ತಾಗುದಿಲ್ಲ. ಅಂಗಳಕ್ಕೆ ಕಲ್ಲು ಇಟ್ಟದ್ದು ನೋಡಿ, ನಡ್ಕೊಂಡು ಬರ್ಲಿಕ್ಕೆ. ಇಲ್ಲದ್ರೆ ಮಾಡೋ ಇರ್ತೇನೆ, ಇಲ್ಲದ್ರೆ ಇದು ಅಡಿಕೆದ್ದು ಹೀಗೆ ಬರ್ಲಿಕ್ಕೆ. ಇಲ್ಲಿ ಅದು ಮಳೆ ಬಂದ್ರೆ ಚೋರ್ ಆಗ್ತಲ್ಲ, ಚಪ್ಪಲಿಗೆಲ್ಲ ತಾಗ್ತದೆ, ಅದಕ್ಕೆ ಹೀಗೆ ಬರ್ಲಿಕ್ಕೆ, ಜಾರಿ ಬೀಳುದಕ್ಕೆ, ಹೀಗೆ ಬರ್ಲಿಕ್ಕೆ. ನೋಡಿ ಬರುವಾಗಲೇ ಜಾರಿ ಬೀಳೋದು ಅಲ್ಲ. ಸರಿ, ಅದು ಸ್ವಲ್ಪ ದೂರ ಆಯ್ತಾ ಅಂತ. ದೂರ ಆಯ್ತಲ್ಲ,
ಸ್ವಲ್ಪ ಹತ್ರ ಮಾಡ್ಬೇಕು. ಸ್ವಲ್ಪ ಎತ್ತರ ಇಡ್ಬೇಕಲ್ಲ, ಸ್ವಲ್ಪ ಹತ್ರ ಇಡ್ಬೇಕು. ಈಗ ಇಟ್ಟದಷ್ಟೇ ಅದು. ಅಪ್ಪ ಇಷ್ಟು ದೂರ ಆಯ್ತು. ಈ ಕಾಲನ್ನು ಹತ್ರ ಇಡುವಲ್ಲ, ಇದನ್ನ ಈಚೆ ದೂಡಿಕೊಂಡು ಇಡುವಲ್ಲ. ಸ್ವಲ್ಪ ದೂರ. ಈಗ ಸರಿ. ಇಲ್ಲಿ ಅದು ಕಾಳು ತಪ್ಪಿ ಬಿದ್ರೆ ಆಯ್ತು, ಹತ್ರ ಆಯ್ತು. ಇನ್ನು ಇಲ್ಲಿ ಒಂದು ಇಡ್ಬೇಕು. ಇಲ್ಲಿಂದ ಇಲ್ಲಿ ರಪ್ಪ ಇಲ್ಲಿ ಹೀಗೆ ಹೋಗ್ಲಿಕ್ಕೆ ಆಚೆ ಹೋಗ್ಲಿಕ್ಕೆ ಒಂದು ಬೇಕು. ಸ್ವಲ್ಪ ಕಲ್ಲು ತರ್ಬೇಕಷ್ಟೇ ನೋಡಿ. ಇಲ್ಲಿ ಅದು ಯಾರಿಗಾದ್ರು ಜಾಗ ಎಲ್ಲ ಇಲ್ಲದಿದ್ರೆ ಈ ಅರಶಿನ ಕುಂಬು ಉಂಟಲ್ಲ, ಇದರಲ್ಲಿ ಹಾಕಿಟ್ರೆ ಇದು ನೋಡಿ. ನಾವು ತೊಟ್ಟೆ ಸ್ವಲ್ಪ ಗೋಣಿಯಲ್ಲಿ ಹಾಕಿಟ್ಟದ್ದು ಇಟ್ಟದಷ್ಟೇ. ಮೊನ್ನೆ ನೋಡಿ ಚಿಗುರು ಬರ್ತಾ ಉಂಟು ಇಲ್ಲಿಂದ. ಈಗ ಜಾಗ ಇಲ್ಲದವ್ರಿಗೆ ಸ್ವಲ್ಪ ಮಣ್ಣು ಹಾಕಿ ಇದು ಈ ರೀತಿ ಹಾಕಿಟ್ರೆ ಅರಶಿನ ಆಗ್ತದೆ. ತುಂಬಾ ಅರಶಿನ ಎಲೆ ಆಗ್ತದೆ, ಅರಶಿನ ಕೂಡ ಆಗ್ತದೆ. ಆ ನಾಗರ ಪಂಚಮಿಗೆ ಯಾರಿಗಾದ್ರು ಎಲೆ ಬೇಕಿದ್ರೆ ಮೊದ್ಲೇ ರೆಡಿ ಮಾಡ್ಬೋದು. ಈ ರೀತಿ ಅರಶಿನವನ್ನು ನೆಟ್ಟು ನೋಡಿ ಗೋಣಿ. ಇದಕ್ಕೆ ತೂತು ಮಾಡ್ಬೇಕು ಮಾತ್ರ. ಇಲ್ಲಿ ಆಚೆ ಈಚೆ ನಾವು ಮಾಡಿದ್ದೇವೆ, ನೀವು ನೆಡುವಾಗ ಮಾಡಿ ಮಣ್ಣು ಹಾಕಿ ಈಗ ನೆಟ್ರೆ ಆಯ್ತು. ಜಾಸ್ತಿ ಮಣ್ಣು ಬೇಕಂತ ಇಲ್ಲ, ನಿಮ್ಗೆ ತುಂಬಾ ಸಿಗ್ತದೆ ಅರಶಿನ ಎಲೆ ಬೇಕಿದ್ರೆ. ರಿಂಕು, ಓ ಜ್ವರ ಬಂದಿದೆ ಇದಕ್ಕೆ. ಅದರ ಮೂಗೆಲ್ಲ ನೋಡಿ ಕೆಂಪು ಕೆಂಪು ಅಂದ್ರೆ ಅಕ್ಷಿ ಬಂದು ಹಾಗೆ ರೀತಿ ಆಗಿದೆ ಅಲ್ಲ ರಿಂಕು? ಯಾರಿಗಾದ್ರು ಗೊತ್ತಿದ್ರೆ ದಯವಿಟ್ಟು ಆ ಒಂದು ಮದ್ದನ್ನು ಹೇಳಿದ್ರೆ ಎಲ್ಲ ನಮ್ಮ ಬೆಕ್ಕಿನ ಆರೋಗ್ಯ ಚೇತರಿಸಿಕೊಳ್ತದೆ. ಎಷ್ಟು ಇಂತೆಲ್ಲ ಮದ್ದು, ಯಾಕೆ ಮದ್ದು ಕುಡ್ದು ಅದಕ್ಕೆ ಇದಾಗಿದೆ. ಹೌದು, ಅದ ಮದ್ದು ಹೇಗಾದ್ರು ಮಾಡಿ ಕುಡಿಸುದು. ಇಂಕು ಎಂತ ಜ್ವರ ಬಂದಿದ? ಓ ಪಾಪ ಜ್ವರ ಬಂದಿದೆ ನೋಡಿ ಇದಕ್ಕೆ. ನಿಮ್ಮಲ್ಲೆಲ್ಲ ಯಾರಲ್ಲಿ ಮಾತಾಡೋದಿಲ್ಲ ಅಂತ ಹೇಳ್ತಾ ಉಂಟು. ಸಿಟಿಗೆ ಹೊರಡಿ ನಿಂತದ್ದು ಇವತ್ತೊಂದು ಗಿಫ್ಟ್ ಪರ್ಚೇಸ್ ಮಾಡ್ಲಿಕ್ಕೆ ಹೋಗ್ಲಿಕ್ಕೆ ಉಂಟು. ಹಾಗೆ ನಿಮ್ಮನ್ನು ಕೂಡ ಕರ್ಕೊಂಡು ಹೋಗುವ, ಹೇಗೆಲ್ಲ ನೋಡುವ. ಯಾವುದು ಗಿಫ್ಟ್ ಪರ್ಚೇಸ್ ಮಾಡ್ಬೇಕು ಗೊತ್ತಿಲ್ಲ, ನೋಡ್ಬೇಕು. ಈಗ ಬಿಸಿಲುಂಟು, ಈಗ ಆಚೆ ದೊಡ್ಡ ಮೋಡ ಆಗಿದೆ, ಎಂತ ಮಾಡುದು ಅಂತ ನೋಡುದು. ಹಾಗೆ ಇಲ್ಲಿ ನೋಡಿ, ನಾನು ಬೆಳಿಗ್ಗೆ ಇವತ್ತು ಸಿಟಿಗೆ ಹೋಗ್ಲಿಕ್ಕೆ ಉಂಟು ಅಂತ ನೆನಪೇ ಇಲ್ಲ. ತಪ್ಪಿಲ್ಲಿಗೆಲ್ಲ ಎಣ್ಣೆ ಹಾಕಿ ಆಗಿದೆ ನೋಡಿ. ಎಲ್ಲ ಇಳಿಯ ಬಾಲದ ರೀತಿಯಲ್ಲಿ ಚೊಂಗ ಕಟ್ಟಿದೆ ನೋಡಿ, ಫುಲ್ ಆಯಿಲ್ ಇದರಲ್ಲಿ. ಹಾಗೆ ಇವತ್ತು ಹೋಗಲೇಬೇಕಾಯಿತು. ಹಾಗೆ ಹೊರಡಿದ್ದೇವೆ. ಅಮ್ಮ ಸಹ ಹೊರಡ್ತಾ ಇದ್ದಾರೆ, ನಂದು ಹೊಡೆ ಆಯಿತು. ಈಗ ನೋಡಬೇಕು, ಹೋಗುವ. ಅಲ್ಲಿ ಯಾವುದು ತಗೊಳ್ತೇವೆ ನಮಗೆ ಸಹ ಕನ್ಫರ್ಮ್ ಇಲ್ಲ. ಒಂದು ಅಂಗಡಿಗೆ ನುಗ್ಗಿ ಬಿಡುವುದೇ, ಅಲ್ಲಿ ಎಂತ ಸಿಗ್ತದೆ ನೋಡಬೇಕು. ಒಂದು ಗಿಫ್ಟ್ ಎಲ್ಲ ಪರ್ಚೇಸ್ ಮಾಡ್ಲಿಕ್ಕೆ ಉಂಟು, ಮತ್ತೆ ನಿಮ್ಮಲ್ಲಿ ಮಾತಾಡುವ. ನೋಡಿ ರೀಚ್ ಆಗಿದ್ದೇವೆ, ಹೋಗುವ ಅಲ್ಲ. ನಾವೊಂದು ಪರ್ಚೇಸ್ ಮಾಡಿದೆವು. ಹಾಗೆ ಇಲ್ಲಿ ಉಂಟಲ್ಲ ಎಕ್ಸ್ಚೇಂಜ್ ಎಲ್ಲ ಉಂಟಂತೆ ಬೇರೆ ಬೇರೆ. ಅಂದರೆ ನಿಮಗೆ ಸೋಫಾ ಎಲ್ಲ ಇರ್ತದಲ್ಲ, ಹಳೆಯ ಸೋಫಾ ಎಲ್ಲ, ಅದನ್ನೆಲ್ಲ ಚೇಂಜ್ ಮಾಡ್ಬೋದಂತೆ. ನಾವೀಗ ಇಲ್ಲಿ ಬಂದು ಒಂದು ತಗೊಂಡಿದ್ದೇವೆ. ಅದನ್ನು ಈಗ ಎಂತ ಅಂತ ಹೇಳೋದಿಲ್ಲ, ಮತ್ತೆ ನೋಡುವ. ಹಾಗೆ ನಿಮ್ಗೆ ಎಂತಾದ್ರೂ ಎಕ್ಸ್ಚೇಂಜ್ ಮಾಡ್ಲಿಕ್ಕೆ ಇದ್ರೆಲ್ಲ ಮಾಡ್ಬೋದು. ಸೋಫಾ ಎಕ್ಸ್ಚೇಂಜ್ ಉಂಟು, ಕುಕ್ಕರ್ ಎಕ್ಸ್ಚೇಂಜ್ ಎಲ್ಲ ಉಂಟಂತೆ ಇಲ್ಲಿ. ನಮ್ಗೆ ಹೇಗೂ ಬರ್ಲಿಕ್ಕಿತ್ತಲ್ಲ, ಹಾಗೆ ನಿಮಗೆ ಕೂಡ ಒಮ್ಮೆ ಹೇಳುವ ಅಂತೇಳಿ ಹೇಳಿದ್ದು. ಒಳ್ಳೊಳ್ಳೆ ಉಂಟು. ಇದು ಸೋಫಾ ಬೆಡ್ ಎಲ್ಲ ನೋಡಿ ಚಂದ ಚಂದದುಂಟು. ಇದು ಹೊರಗೆ ಬರ್ತದೆ ನೋಡಿ. ಇದು ಮರದ ಮರ, ಇದು ಅಕಿಶ್ ಒಳ್ಳೆ ಮರ. ಬೇರೆ ಮರದೆಲ್ಲ ಅಂದ್ರೆ ಈ ಮಾಡ್ತಾರೆ. ಇದನ್ನ ಚೇರನ್ನ ಒಳಗೆ ಹಾಕಿ ಇಡ್ಲಿಕ್ಕಲ್ಲ, ಚೇರನ್ನ ಒಳಗೆ ಹಾಕಿ. ದನಿಗಳಂದ್ರೆ ಇದು ಹೀಗೆ ಬರ್ತದೆ. ಹೀಗೆ ಸುತ್ತಲಿಗ ಇದು ಊಟ ಆದ್ಮೇಲೆ ಇದನ್ನ ಒಳಗೆ ಗೊತ್ತಾಗುದಿಲ್ಲ. ಹೌದು ಹೌದು. ಬ್ಲ್ಯಾಕ್ ಅದು ಗ್ಲಾಸ್. ಇದಕ್ಕೆ ಬೇಕು ಗ್ಲಾಸ್ ಎಲ್ಲ ಚೇಂಜ್ ಮಾಡಿ ಕೊಡ್ಬೋದು. ಆ ತರನು ಕೊಡ್ಬೋದು, ಈ ತರನು ಕೊಡ್ಬೋದು. ಹೊಸ ಮನೆ ಕಟ್ಟುವವರಿಗೆ ಬಂದೊಮ್ಮೆ ಪರ್ಚೇಸ್ ಮಾಡ್ಬೋದು. ಮನೆ ಕಟ್ಟುವವರಿಗೆ ಮಗುವಿನ ತೊಟ್ಟಿಲು 9,500. ನೋಡಿ ಇದು ಮಗುವಿನ ತೊಟ್ಟಿಲು ನೋಡಿ. ಹೋಗಿ ಬಂದೆವು, ತಂದಿದ್ದೇವೆ ನೋಡಿ. ಇದು ಗಿಫ್ಟ್. ಇದೆಂತ ಗೊತ್ತುಂಟಾ? ಇದೆಂತ ಅಂತೇಳಿ ನಿಮ್ಗೆ ಈಗ ಇವತ್ತೇ ಹೇಳೋದಿಲ್ಲ, ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೇವೆ. ಇದು ಪ್ಯಾಕಿಂಗ್ ಎಲ್ಲ ಮಾಡ್ಲಿಕ್ಕೆ ಉಂಟು. ಹಾಗೆ ಇದೊಂದು ಚಂದ ಪ್ಯಾಕಿಂಗ್ ಎಲ್ಲ ಮಾಡುವಾಗ ನಿಮ್ಗೆ ಬಿಡಿಸಿ ತೋರಿಸುವ ಇದ್ರಲ್ಲಿ ಒಳಗೆ ಎಂತ ಉಂಟು, ಎಂತ ಪರ್ಚೇಸ್ ಮಾಡಿದ್ದೇವೆ ಅಂತ ಹೇಳಿ. ನಾವು ಹೋಗುವಾಗ ಉಂಟಲ್ಲ, ಮತ್ತೆ ಬರುವಾಗ ರೈನ್ ಕೋಟ್ ಹಾಕಿದ್ದು. ಮಳೆ ನೋಡಿ, ಮಳೆ ಬರ್ತಾ ಉಂಟು, ಬಿಸಿಲು ಮಳೆ. ಇದು
ಇದು ಮಂಗನ ಮದುವೆ ಕೆಲವರು ಹೇಳ್ತಿದ್ರು ನರಿಯ ಮದುವೆ ಅಂತೇಳಿ. ನರಿ ಎಷ್ಟು ಸಲ ಮದುವೆ ಆಗೋದಲ್ಲ, ಅದರದ್ದು ಆ್ಯನಿವರ್ಸರೀಸ್ಗೆ ಆ್ಯನಿವರ್ಸರಿ ಆಗ್ಲಿಕ್ಕೆ ಆಯಿತು. ಈಗ ನರಿದ್ದಾಗಿ ಈಗ ಮಂಗನ ಮದುವೆ ಸ್ಟಾರ್ಟ್ ಆಗಿದೆ. ನರಿದು ಗಡಿಗೆ ಮದುವೆ ಎಷ್ಟು ಸಲ ಅಲ್ಲ, ಅದಕ್ಕೆ ಇದು ಸ್ಪೆಷಲ್ ಮಂಗನ ಮದುವೆ. ಇದು ಮಂಗನ ಮದುವೆ ನೋಡಿ, ಇವತ್ತು ಮಂಗನ ಇನ್ನೊಂದು ತಮ್ಮನ ಮದುವೆ ಆಗಿರ್ಬೇಕು, ಮೊನ್ನೆ ಮಂಗನ ಮದುವೆ ಅನ್ನಂದು. ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಅದೆಂಥ ಗಿಫ್ಟ್, ಯಾರಿಗೆ ಎಂಥಕ್ಕೆ ಎಲ್ಲ ವಿಷಯ ಹೇಳುವ. ಇವತ್ತೆಲ್ಲ ಗಿಫ್ಟ್ ಎಲ್ಲ ಪರ್ಚೇಸ್ ಮಾಡಿ ಆಗಿದೆ. ಹಾಗೆ ಇವತ್ತಿನ ವೀಡಿಯೋ ಕೂಡ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೇವೆ. ಮುಂದಿನ ವೀಡಿಯೋದಲ್ಲಿ ಸಿಗುವ. ಬಾಯ್.